ಟು ಮೈ ಚಾನೆಲ್. ಈಗ ನಾವೆಲ್ಲ ಹೋಗ್ತಾ ಇದೀವಿ ಆಚೆ ಕಡೆ. ಸೊ ಇಲ್ಲಿ ನನ್ನ ತಂಗಿ, ಇಲ್ಲಿ ನಮ್ಮ ಅಕ್ಕನ ಮಗ, ಇಲ್ಲಿ ನನ್ನ ಮಗ. ಆಚೆ ಕಡೆ ಹೋಗೋಣ, ಇನ್ನ ನೋಡೋಣ. ಓಕೆ, ಈಗ ನಾವು ಲಿಫ್ಟಿಂದ ಆಚೆ ಬಂದಿದ್ದಾಗಿದೆ. ಸೊ ಆಚೆ ಕಡೆ ಹೋಗ್ತಾ ಇದ್ದೀನಿ. ಸೇಮ್ ಪಿನ್ ಆ್ಯಕ್ಚುಲಿ ಇದು ಸೇಮ್ ಇಲ್ಲ, ಬಟ್ ಅವ್ಳ ಪ್ರಕಾರ ಸೇಮ್ ಓಕೆ, ಬಟ್ ಸೇಮ್ ನೋ. ಹಾಂ, ಸೊ ನೋಡ್ಬೋದು. ಸದ್ಯಕ್ಕಂತೂ ಯಾರೂ ಕಾಣಿಸ್ತಿಲ್ಲ. ಓಕೆ, ಮೋಸ್ಟ್ಲಿ ನಾನೇ ಫಸ್ಟ್ ಆಚೆ ಕಡೆ ಬಂದಿದ್ದೀನೇನೋ. ಲೆಟ್ಸ್ ಗೋ. ಮತ್ತೆ ಹೇಗೆ ನಿಮ್ಮೆಲ್ಲದು ಲೈಕ್ ಹೇಗಿತ್ತು ಇಡೀ ದಿನ? ಸೊ ನಮ್ದೆಲ್ಲ ಆಚೆ ಕಡೆ ಹೋಗ್ಬಿಟ್ಟು ನೋಡೋಣ ಏನೇನು ಅಂತ. ಯಾವಾಗಲೂ ಅದೆಲ್ಲ ಕೆಲಸ ನಂದು. ಯಾವಾಗಲೂ ಅದೇ ಹೇಳ್ತಾರೆ, ಆಚೆ ಕಡೆ ಹೋಗ್ಬಿಟ್ಟು ನೋಡೋಣ ಅಲ್ಲ. ಪರವಾಗಿಲ್ಲ ಬಿಡಿ. ಆ್ಯಂಡ್ ಇವತ್ತು ಬೆಳಗ್ಗೆ ಹಾಕಿರೋ ವಿಡಿಯೋ ಚೆಕ್ಔಟ್ ಮಾಡಿ. ಆ್ಯಕ್ಚುಲಿ ಅದರಲ್ಲಿ ನನ್ನ ತಂಗಿ ತುಂಬ ಗೆಸ್ ಮಾಡಿದ್ದಾಳೆ. ಸೊ ಅವಳ ಆಸೆ ಚೆಕ್ ಮಾಡೋಣ. ಎಲ್ಲರೂ ಚೆಕ್ ಮಾಡಿದ್ಮೇಲೆ ಹೇಳ್ತಾರಲ್ಲ ಯಾರು ಜಾಸ್ತಿ ಗೆಸ್ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಓಕೆ, ನೋಡ್ಬೋದು. ಹಾಗೆ ಏನು ಗೊತ್ತಾ, ಇವತ್ತು ಇಲ್ಲಿ ಬಂದೆ ನೋಡಿ ಎಷ್ಟು ಅಡಿಕೆ ಬಿದ್ದಿದೆ ಗೊತ್ತಾ. ಅಲ್ಲಿ ಬರ್ರಿ ತೋರಿಸ್ತೀನಿ ನಾನು ನಿಮಗೆ. ಸರಿ ರೀ, ಇವಾಗ ಇದು ನೋಡ್ತಿದ್ದೀರಲ್ಲ, ಇದು ಅಡಿಕೆ ಅಂತಾರೆ. ಹೋಗು ನಾವು ಚೆಕ್ ಮಾಡೋಣ ಹೇಗೆ ಕರೆಯುತ್ತೆ ಒಳಗಡೆ ಅಂತ. ಸೊ ಹಣ್ಣು ಕಾಯಿದೆ, ಇನ್ನು ಹಣ್ಣು ಹಾಗೆ ರೆಡ್ ಕಲರಲ್ಲಿದೆ. ಸೊ ವಿಲ್ ಚೆಕ್. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಅಲ್ಲಿ. ಇಲ್ಲೇ ಹಣ್ಣು ಗಿಣ್ಣೆಲ್ಲ ಜಾಸ್ತಿ ಇದೆ ಇಲ್ಲಿ. ಸೊ ಏನು ಕಿತ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಏನು ಕಿತ್ಕೊಳ್ಳೋಕೆ ಬಂದಿದ್ದಾರೆ ಅಂತ ಇವರು. ನೋಡಿ, ಬೆಟ್ಟದ ನೆಲ್ಲಿಕಾಯಿ ಕಿತ್ಕೊಂಡು ಬಂದಿದ್ದಾರೆ. ಬೆಟ್ಟದ ನೆಲ್ಲಿಕಾಯಿ ಕಾಣಿಸ್ತದೆಲ್ಲ, ಬೆಟ್ಟದ ನೆಲ್ಲಿಕಾಯಿ. ಆ್ಯಕ್ಚುಲಿ ಎಲ್ಲ ಬೆಟ್ಟದ ನೆಲ್ಲಿಕಾಯಿ ಇದೆ. ಸೊ ಅದನ್ನ ಕಿತ್ಕೊಂಡು ತಿಂತಿದ್ದಾರೆ. ಬಟ್ ಇದ್ರದ್ದು ಇಷ್ಟು ಸಣ್ಣದಾಗಿದೆ. ಟೇಸ್ಟ್ ಏನೋ ಅಷ್ಟು ಚೆನ್ನಾಗಿ ಅನಿಸಲ್ಲ, ಬಟ್ ಆದರೂ ಸಹ ಮಕ್ಕಳು ಟ್ರೈ ಮಾಡ್ತಿದ್ದಾರೆ. ನಾ ಹೇಳೋರು ಅಂದ್ಕೊಂಡೆ, ಬಟ್ ಬೇಡ ಬಿಡಿ. ಓಪನ್ ಮಾಡಬೇಡ. ಅದನ್ನೇನು ಮಾಡಿದೆ ನೀನು? ಹಿಂಗೆ ಓಪನ್ ಮಾಡೋದಲ್ಲ, ತುಂಬ ಒಂಥರ ಇರುತ್ತೆ. ಪೂರ್ತಿ ಕಲ್ಲಿಂದ ಓಪನ್ ಮಾಡಬೇಕು. ನೀನು ಹಂಗೆಲ್ಲ ಓಪನ್ ಮಾಡೋಕ್ಕೊಳಕ್ಕೆ ಹೋಗಬೇಡ. ಇವಾಗ ಚೀಚಿ ಅಂದರೆ ಏನು? ಅದು ಹೆಂಗೆ ಅನಿಸ್ತೈತೆ ಗೊತ್ತಾ? ಹಂಗೆ ಅದು ನಮ್ಮ ಮಾವಿ ಬಿಸಾಕಿ ಏನಕ್ಕೆ ಓಕೆ, ಬಿಸಾಕ್ಬಿಡು. ಆ್ಯಕ್ಚುಲಿ ಅದು ಕೊಡಿ, ಇಲ್ಲಿ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಹಿಂಗಿರುತ್ತೆ ನೋಡಿ. ಇದನ್ನೆಲ್ಲ ಒಡೆದು ತೆಗಿತಾರೆ ಆ್ಯಕ್ಚುಲಿ. ಹಾಂ, ಇದನ್ನೆಲ್ಲ ಒಡೆದು ತೆಗಿಯೋದು. ಇದ್ರೊಳಗಡೆ ಇರೋದೊಂದು ಅಡಿಕೆ. ಇದು ಅಡಿಕೆ ಅಂದರೆ ಅಡಿಕೆ ಎಲೆ ಅಡಿಕೆ ಹಾಕ್ಕೊಂತಾರಲ್ಲ, ಇಷ್ಟೆಲ್ಲ ತೆಗೆದು ಅದನ್ನು ರೆಡಿ ಮಾಡೋದೇ ಎಲೆ ಅಡಿಕೆ. ಓಕೆ ಗೈಸ್, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಲ್ಲ, ಅಡಿಕೆ ಇದನ್ನೆಲ್ಲ ತೆಗೆದು ಮಾಡೋದೇ ಅಡಿಕೆ ಆ್ಯಕ್ಚುಲಿ. ಈಗ ಆಚೆ ಕಡೆ ಬಂದಿದ್ದೀನಿ, ಓಡಾಡ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಸ್ವಲ್ಪ ಆಚೆ ಕಡೆ ಬಂದು ನೋಡೋಣ ಅಂತಲೇ ಬಂದಿರೋದೆ. ಅದಕ್ಕೆ ಆಬ್ವಿಯಸ್ಲಿ ಅಲ್ಲಿ ನಮ್ಮ ಅಕ್ಕನ ಮಗ ನೋಡ್ರೆ ಇಲ್ಲೂ ಸಹ ತೀಟೆಗಳು ಮಾಡ್ತಾನೆ ಇದ್ದಾನೆ. ನೋಡಿ ಇಷ್ಟು ಚಿಕ್ಕ ಜಾಗದಲ್ಲ ಅವ್ನು ಸೈಕಲ್ ಓಡಿಸ್ಬೇಕು. ಬಿದ್ದರೆ ಅವನಿಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಮ್ಯಾನ್ ಹಾಯ್ ಮಾಡು. ಹಾಯ್ ಮಾಡು. ಮಕ್ಕಳೆಲ್ಲ ಇನ್ನೂ ಕಿತ್ಕೊಳ್ಳೋದ್ರಲ್ಲೇ ಇದ್ದಾರೆ, ಸಿಗ್ತಾ ಇಲ್ಲ ಬಟ್ ಅವ್ರಿಗಷ್ಟೇ. ಆ್ಯಕ್ಚುಲಿ ನೀವು ನೋಡ್ಬೋದು, ಇಲ್ಲಿ ಕುತ್ಕೊಂಡಿದ್ದೀನಿ ನಾನು. ಸೊ ಇದು ಬ್ಲಾಕ್ ಕಡೆ ನಮಗೆ ಜಾಗ ತುಂಬ ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೆ. ಸೊ ಕುತ್ಕೊಂಡು ಏನಪ್ಪ ಮಾಡ್ತಾ ಇರ್ಬೇಕು ಹೇಳ್ತಾ ಇದ್ನಲ್ಲ, ಹಿಂಗೆ ಮಕ್ಕಳೆಲ್ಲ ಓಡಾಡ್ತಾನೆ ಇರ್ತಾರೆ ಇಲ್ಲಿ. ಸೊ ಹಾಗೆ ನಾನು ಓಡಾಡ್ಕೊಂಡು ಬರ್ತಿದ್ದೀನಿ. ಆ್ಯಕ್ಚುಲಿ ಬಿಸಿ ದಮನ್ ಸಿಂಗ್ ನೋಡಿ ಗಾಯ್ಸ್ ಏನು ಮಾಡ್ತಾ ಇದ್ದಾನೆ. ಅವ್ನ ಗೇರ್ ಸೈಕಲ್ನ ಸರಿ ಮಾಡ್ತಾ ಇದ್ದಾನೆ. ಎಷ್ಟು ಓಡಿಸ್ತಾರೆ ಅಲ್ಲ, ಡಿಸ್ಕೆ ಬಿಸಿ ಆಗಿಬಿಡ್ಬೇಕು ಅಷ್ಟು ಓಡಿಸ್ತಾರೆ ಇವನು. ನಮ್ಮ ಮಾವೀರಂತೂ ಅವನದೇ ಲೋಕದಲ್ಲಿ ಇರ್ತಾನೆ. ಆ್ಯಕ್ಚುಲಿ ಇವನು ಒಂದೇ ಲೋಕದಲ್ಲಿಲ್ಲ, ಅವ್ನು ಆಟ ಆಡೋಕೆ ನೋಡ್ತಿದ್ದಾನೆ. ಕೆಳಗಡೆ ಮಣ್ಣಲ್ಲಿ ಹೋಗೋಕೆ ನೋಡ್ತಿದ್ದಾನೆ. ನಾನು ಬಿಡ್ತಿಲ್ಲ ಅಷ್ಟು. ಅವಾಗಿದ್ದ ಇಲ್ಲಿ ಕೂತಿದ್ದ, ಇವಾಗ ಅಲ್ಲಿ ಹೋಗ್ತಾ ಇದ್ದಾನೆ. ಅವ್ನು ಮಣ್ಣಲ್ಲಿ ಆಟ ಆಡಬೇಕು, ಏನಿಲ್ಲ ಅಂತ ಇಲ್ಲ. ಅವ್ನು ಮಣ್ಣಲ್ಲಿ ಆಟ ಆಡಬೇಕು, ನಾನು ಬಿಟ್ಟರೆ ಸಾಕು ಅಂತ ಕಾಯ್ತಾ ಇದ್ದಾನೆ ಅವನು.
ಶಿವ 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 ಅಂದ್ಕೊಂಡು ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿದೆ, ಫುಲ್ ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೆ. ಅಲ್ಲೂ ಒಂದಿದೆ, ನೇಚರೂ ಚೆನ್ನಾಗಿದೆ ಇಲ್ಲಿ ಆ ಕಡೆ. ಆ್ಯಕ್ಚುಲಿ ನೇಚರ್ ಬಗ್ಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಬಟ್ ಇಲ್ಲಿ ಕುತ್ಕೊಳ್ಳೋಕ್ಕೂ ಚೆನ್ನಾಗಿದೆ ಅವಶ್ಯ ನಾನು ಹೇಳ್ದಂಗೆ ನಿಮಗೆ. ಸೊ ಆ್ಯಕ್ಚುಲಿ ಇವಾಗ ಒಂದು ಯಾರಿಗೂ ಶಾರ್ಟ್ ಕೊಡಬೇಕು. ನಾನು ಬೈ ಸುಮಾ ಅಂತ. ಆ್ಯಕ್ಚುಲಿ ನನ್ನ ಫಸ್ಟ್ ವ್ಲಾಗ್ಗೆ ನನಗೆ ಆಲ್ ದ ವೆರಿ ಬೆಸ್ಟ್ ಅಂದಿದ್ದಾರೆ. ಥ್ಯಾಂಕ್ ಯು ಸುಮಾ. ಇಲ್ಲಿ ಮೇಲೆ ಬರ್ತಿರ್ಬೋದು ನೋಡಿ ಅವ್ರದ್ದು ನೇಮ್ ಟ್ಯಾಗ್. ಆ್ಯಕ್ಚುಲಿ ಅವ್ರದ್ದು ನೇಮ್ ಟ್ಯಾಗ್ ಸಹ ಮಾಡ್ತೀನಿ. ಸೊ ಪ್ಲೀಸ್ ಥ್ಯಾಂಕ್ ಯು ಸುಮಾ ಫಾರ್ ಏನು ಗೊತ್ತಾ, ನೀನು ನನಗೆ ಫಸ್ಟ್ ಕಮೆಂಟ್ ಆ್ಯಕ್ಚುಲಿ ಅಲ್ಲ ಫಸ್ಟ್ ಬಂದಿರೋದು ಆ್ಯಂಡ್ ಅದರಲ್ಲಿ ನನಗೆ ಆಲ್ ದ ಬೆಸ್ಟ್ ಅಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ನೀವು ಹೇಳ್ದಂಗೆ ನಂದಿದು ಬ್ಲಾಗ್ ಚಾನೆಲ್ ಇನ್ನೂ ಮುಂದಕ್ಕೆ ಚೆನ್ನಾಗಿ ಸಬ್ಸ್ಕ್ರೈಬ್ ಎಲ್ಲ ಜಾಸ್ತಿ ಆಗಲಿ. ಬಟ್ ಏನು ಮಾಡಿ ಸಬ್ಸ್ಕ್ರೈಬ್ ನೀವು ಮಾಡ್ಕೊಂಡಿಲ್ಲ, ಪ್ಲೀಸ್ ಅದೊಂದು ಮಾಡಿಬಿಡಿ. ಆ್ಯಂಡ್ ಪ್ಲೀಸ್ ಗೈಸ್ ಲೈಕ್ಸ್ ಮಾಡಿ, ಫಾಲೋ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪ್ಲೀಸ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಫಾಲೋ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ. ಹೌದು, ಫಾಲೋ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ. ಯಾಕಂದ್ರೆ ನೀವು ಅಲ್ಲಿ ನೋಡ್ಬೋದು, ನಂದು ಅಲ್ಲಿ ವೀಡಿಯೋಸ್ ಇದೆ. ಸೊ ಅವಾಗಿನ್ನೂ ನಾನು ಬ್ಲಾಗ್ ಮಾಡ್ತಿರಲ್ಲ, ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದು ಸಹ ಮೆನ್ಷನ್ ಮಾಡಿದ್ದೀನಿ, ಅದರಲ್ಲಿ ಫಾಲೋ ಮಾಡಿ ನನಗೆ. ಆ್ಯಂಡ್ ನಂದು ಬೇಸಿಕ್ ಲೈಫ್ ಯಾವ ಥರ ಇದೆ ಏನಂತ ಜಾಸ್ತಿ ನಿಮ್ಗೆ ಇನ್ಸ್ಟಾಗ್ರಾಮಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು, ಲೈಕ್ ನನ್ನ ಹಸ್ಬೆಂಡ್, ನನ್ನ ಮನೆ, ಆಲ್ಮೋಸ್ಟ್ ಎಲ್ಲನೂ. ಲಿಂಕ್ ಇದು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇನ್ಸ್ಟಾಗ್ರಾಮ್ ಇದೆಯಾ, ಅದ್ರಲ್ಲಿ ಲಿಂಕ್ ಇದೆ. ಸೊ ಲಿಂಕ್ನ ಫಾಲೋ ಮಾಡಿ ಪ್ಲೀಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುಮಾ, ಲೈಕ್ ನೀನು ಹೇಳ್ದಂಗೆ ಆಲ್ ದ ಬೆಸ್ಟ್ ಅಂತ ಅಂದಿದ್ಯಾ. ಸೊ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್. ವೆಲ್ ಮತ್ತೆ ವಾಟ್ ವಿಲ್ ವಿ ಡೂ ನಾವು ಇವಾಗ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ ಅಷ್ಟೇ ನಾವು. ವೆಲ್ ಓಕೆ, ನೋಡ್ಬೋದು. ಆ್ಯಕ್ಚುಲಿ ಈ ನಡುವೆ ಗೊತ್ತಾ, ನನ್ನ ಮಗ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗಿಂದ ಸ್ವಲ್ಪ ಯೂನಿಕಾಗಿ ಏನೇನೋ ಡಿಫ್ರೆಂಟಾಗಿ ಏನೇನೋ ಮಾಡೋಕ್ಕೆ ನೋಡ್ತಿದ್ದಾನೆ. ಸೊ ಇಲ್ಲಿ ನೋಡಿ ಅವನೇ ಹೋಗ್ತಿದ್ದಾನೆ. ಸೊ ಅವನು ಆ್ಯಕ್ಚುಲಿ ಇಲ್ಲಿಂದ ಹೆಂಗೆ ಹತ್ಕೊಂಡು ಹೋದ, ಲೈಕ್ ಅಬ್ಸರ್ವ್ ಮಾಡಿದೆ ನಾನು. ಇಲ್ಲಿಂದ ಸ್ವಲ್ಪ ಕಾಲು ಮೇಲೆ ಇಟ್ಬಿಟ್ಟು ಹತ್ಬಿಟ್ಟು ಹೋಗಿದ್ದಾನೆ ಅವನು. ಸೊ ಅವ್ನು ನೋಡಿ ಏನು ಮಾಡ್ತಿದ್ದಾನೆ ಇವಾಗ ಅಲ್ಲಿ ಕುತ್ಕೊಂಡು. ಮಾಹಿ ನೋಡಿ ಏನು ಮಾಡ್ತಿದ್ದಾನೆ ನೋಡಿ. ಅವನು ಇನ್ನೊಂದು ಹುಡುಗ ಸಹ ಈ ಬ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾನೆ. ಓಕೆ, ನೋಡೋಣ ಏನು ಮಾಡ್ತಿದ್ದಾರೆ ಇವರು. ಆ್ಯಕ್ಚುಲಿ ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಬ್ಲಾಗಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ. ವಾಟ್ಸ್ ಯುವರ್ ನೇಮ್? ಓಕೆ, ಸೇ ಹಾಯ್, ಯು ಆರ್ ಇನ್ ವಿಡಿಯೋ. ಸೇ ಹಾಯ್. ಹಾಯ್. ಓಕೆ, ಒಬ್ರಿಗೆ ಹಾಯ್ ಹೇಳಿದ್ದಾಯಿತು. ಸೊ ಅವರು ಸಹ ಬ್ಲಾಗಲ್ಲಿ ಕಾಣಿಸ್ತಾ ಇದ್ದಾರೆ ಅಂದಮೇಲೆ ಅವ್ರದ್ದು ಸಹ ಏನು ಅಂತ ಗೊತ್ತಾಗಿರಬೇಕು. ಸೊ ಅದಕ್ಕೆ ಹಾಯ್ ಹೇಳು ಅಂತಂದೆ. ಸೊ ಆ್ಯಕ್ಚುಲಿ ಅವನು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ದ. ಹಾಯ್ ಹೇಳು ಅಂದ ತಕ್ಷಣ ಹಾಯ್ ಹೇಳ್ದ. ಸೊ ಆ್ಯಕ್ಚುಲಿ ನೈಸ್ ನೇಮ್. ಆ್ಯಕ್ಚುಲಿ ಅವನ ಹೆಸರು ಚೆನ್ನಾಗಿದೆ. ಓಕೆ, ನೋಡ್ಬೋದು ಎಲ್ಲರೂ. ಸೊ ಚಿಲ್ಲ ಅಂತ ಇಲ್ಲ ಅಂತ ಹಂಗೆ ಏನು ಮಾಡ್ದ, ಅಷ್ಟು ದೂರ ಹೋಗ್ಬಿಟ್ಟು ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡ್ತಿದ್ದಾಳೆ. ಅದು ನೆಲ್ಲಿಕಾಯಿ ಗಿಡ ಇಲ್ಲ. ಆ್ಯಕ್ಚುಲಿ ಅವಳು ಅದನ್ನು ನೆಲ್ಲಿಕಾಯಿ ಗಿಡ ಅಂದ್ಕೊಂಡು ಹೋಗಿದ್ದಾಳೆ. ನೆಲ್ಲಿಕಾಯಿ ಗಿಡ ಇಲ್ಲ, ಅದು ಈ ಕಡೆ ಇರೋದು ನೆಲ್ಲಿಕಾಯಿ ಗಿಡ. ಸೊ ಬಟ್ ಅದು ನೆಲ್ಲಿಕಾಯಿ ಇಲ್ಲ ಅಲ್ಲ, ನೀನು ಅದನ್ನು ನೆಲ್ಲಿಕಾಯಿ ಅಂದ್ಕೊಂಡು ತೊಗೊಳಕ್ಕೆ ಹೋದರೆ. ಓಕೆ, ಸೊ ನೋಡಿ ಗೈಸ್, ಅಕ್ಕನ ಮಾತಂತೂ ತಂಗಿ ಕೇಳಿಸ್ಕೊಂತಿಲ್ಲ. ಸೊ ಅಲ್ಲಿ ಇಲ್ಲಿ ಹೋಗ್ತಿದ್ದಾರೆ. ವ್ಲಾಗಲ್ಲಿ ನಾನು ಅಷ್ಟು ಹೇಳ್ತಿದ್ರು. ಓಕೆ, ಇವಾಗ ನಮ್ಮ ಅಕ್ಕನ ಮಗ ಅಂತೂ ಏನೂ ಮಾಡ್ತಿಲ್ಲ. ಸೊ ಓಕೆ, ಆ್ಯಕ್ಚುಲಿ ನಾನು ಹೇಳಿದಾಗೆ ನಾನು ಆಚೆ ಕಡೆ ಬಂದಿದ್ದಾಯಿತು. ಸೊ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಏನು ಗೊತ್ತಾ, ಓಡಾಡಿದ್ದಾಗಿದೆ. ಅವಾಗಿಂದ ಹೇಳ್ತಾನೆ ಇದ್ದೀನಿ. ಲೈಕ್ ನೋಡ್ತಾ ಇದ್ದೀನಿ ಆಚೆ ಕಡೆ ಇನ್ನು ಲೈಕ್ ಏನೇನಿದೆ, ಹೆಂಗೆ ಏನು. ಸೊ ಇಲ್ಲೊಬ್ರು ಅಜ್ಜಿ ಕಾಣಿಸಿದ್ರು ಗೈಸ್, ನಾನು ನಿಜ ಹೇಳ್ತೀನಿ. ಇಲ್ಲೊಬ್ರು ಅಜ್ಜಿ ಕಾಣಿಸಿದ್ರು. ಇಷ್ಟಿದ್ರಲ್ಲ ಅವರು ಸೈಕ್ಲಿಂಗ್ ಮಾಡ್ತಾಯಿದ್ದಾರೆ ಅನ್ನೋದೇ ನನಗೆ ಶಾಕಿಂಗ್ ಆಗಿದೆ. ಆ್ಯಕ್ಚುಲಿ ಶಾಕಿಂಗ್ ಅಂದರೆ ತೋರಿಸ್ತೀನಿ ನಾನು ನಿಮಗೆ, ಇಷ್ಟೊಂದೇ ತೋರಿಸ್ತೀನಿ. ಆ್ಯಕ್ಚುಲಿ ನಾವೇ ಮಾಡೋಕ್ಕಾಗಲ್ಲ, ಬಟ್ ಅವ್ರು ಮಾಡ್ತಿದ್ದಾರೆ. ಸೊ ಒಂದ್ಸಲ ಅವ್ರಿಗೂ ತೋರಿಸ್ತೀನಿ ನಾನು ನಿಮ್ಗೆ, ಅವರು ತೋರಿಸ್ತೀನಿ. ಲೈಕ್ ಇಷ್ಟಿದ್ರಲ್ಲಿ ಅವರು ಫಿಟ್ನೆಸ್ಗೋಸ್ಕರ ಎಷ್ಟೊಂದು ಕಾಳಜಿ ತಗೊಂಡು ಮಾಡ್ತಾ ಇರ್ತಾರಲ್ಲ, ಅದು ಗ್ರೇಟ್ಫುಲ್ಲೇ ತಾನೆ. ನಿಮಗೂ ತೋರಿಸೋಣ ಅಂತ ಅನ್ಕೊತಾ ಇದ್ದೀವಿ. ಒಂದು ಚೆನ್ನಾಗಿದೆ. ಯಾಕಂದರೆ ಇಷ್ಟು ವಯಸ್ಸಲ್ಲಿ ಸೈಕ್ಲಿಂಗ್ ಎಲ್ಲ ಮಾಡೋದು ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಜನ ಕಾಣಿಸೋದು ಆ ಥರ. ಸೊ ಒಂದ್ಸಲ ನಿಮ್ಗೆ ಅದು ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನಾವೇ ನಾನು ನಿಮ್ಗೆ ತೋರಿಸ್ತೀನಿ ಜಸ್ಟ್ ಒಂದು. ಓಕೆ, ವೆಲ್ ಬನ್ನಿ ತೋರಿಸೋಣ. ವೆಲ್ ಅವ್ರು ಎಲ್ಲಿದ್ದಾರೆ, ಲೈಕ್ ಆ್ಯಕ್ಚುಲಿ ಅವ್ರು ಶೋ ಯು ಏನಂತ ತೋರಿಸ್ತೀನಿ.
ಆ್ಯಕ್ಚುಲಿ ಈ ಏಜಲ್ಲಿ ಫಿಟ್ನೆಸ್ಗೋಸ್ಕರ ಇಷ್ಟೊಂದು ಕಾಳಜಿ ತೊಗೊಂಡು ಮಾಡೋದು ದಟ್ ಈಸ್ ಆಲ್ಸೋ ಬೆಸ್ಟ್. ಸೊ ಇಂಥವೆಲ್ಲ ನೋಡಿದ್ರೆ ಏನು ಗೊತ್ತಾ, ಇನ್ಸ್ಪಿರೇಷನ್ ಸಿಗುತ್ತೆ, ಲೈಕ್ ನಾವು ಮಾಡಬೇಕು ಹಾಗೆ. ಸೊ ನಮ್ಮ ಮನೇಲಿ ವಯಸ್ಸಾಗಿರೋರೆಲ್ಲ ಇದ್ದಾರೆ ಅಂದರೆ, ನಿಮ್ಮ ಮನೇಲಿ ಇದ್ದಾರೆ ಅಂದರೆ ಪ್ಲೀಸ್ ತೋರಿಸಿ, ಲೈಕ್ ನೋಡಿ ಇಂಥ ಏಜಲ್ಲಿ ಈ ಥರ ಫಿಟ್ನೆಸ್ ಕಾಪಾಡೋಗೋಸ್ಕರ ಸೈಕ್ಲಿಂಗ್ ಎಲ್ಲ ಮಾಡೋದು ಬೆಸ್ಟ್ ಅಲ್ವಾ. ಜಸ್ಟ್ ಈಗ ಪಾಸ್ ಆಗ್ತಾರೆ ನೋಡಿ. ನೋಡಿ 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 ಅವ್ರು ಪಾಸ್ ಆಗ್ತಿದ್ದಾರೆ. ಹೌ ಗ್ರೇಟ್ ಅಲ್ಲ, ನಿಜ ಫುಲ್ ಗ್ರೇಟ್ಫುಲ್. ವಯಸ್ಸಾಗಿದೆ, ಇಟ್ಟರೆ ಕೂದಲೆಲ್ಲ ವೈಟ್ ಆಗಿದೆ, ಹೇಳ್ಬಾರ್ದು ಬಟ್ ಹೇಳ್ತಿದ್ದು ಕೂದಲೆಲ್ಲ ವೈಟ್ ಆಗಿದೆ. ಬಟ್ ಸೈಕ್ಲಿಂಗ್ ಮಾಡಿ ಫಿಟ್ನೆಸ್ ಮಾಡ್ತಾ ಇದ್ದಾರಲ್ಲ, ದಟ್ ಈಸ್ ಗುಡ್. ಬಟ್ ಹೆದ್ರುಕೊಂಡು ಹೋಗ್ತಿದ್ದಾನೆ. ಹಾಯ್, ಕಮ್ ಹಿಯರ್, ಕಮ್ ಹಿಯರ್. ಆಂಟಿ ಚಾನಲ್ ನೇಮ್ ಹರ್ಷ ದ ಬ್ಲಾಗರ್. ಓಕೆ, ಸೊ ನೋಡಿ, ವಾಟ್ಸ್ ಯುವರ್ ನೇಮ್? ಸಂಜೀತ್. ಸಂಜೀತ್. ಆ್ಯಂಡ್ ಯುವರ್ಸ್? ಆ್ಯಕ್ಚುಲಿ ಇವ್ನು ಅವಾಗಲೇ ಹೇಳಿದ್ನಲ್ಲ, ರೈಟ್? ಐ ಲೈಕ್ ಯುವರ್ ನೇಮ್. ಕಮ್ ಕಮ್ ಹಿಯರ್, ಕಮ್ ಹಿಯರ್. ನಿಮಗೆ ಕನ್ನಡ ಬರಲ್ಲ? ಬರುತ್ತಲ್ಲ? ಬರಲ್ಲ, ಸ್ವಲ್ಪ ಸ್ವಲ್ಪ. ಸ್ವಲ್ಪ ಸ್ವಲ್ಪ ಬರುತ್ತೆ ಅಲ್ಲ. ಸೊ ಯು ಶುಡ್ ಮೇಕ್ ಲರ್ನ್ ಟು ಹಿಮ್. ನಿನಗೆ? ನಿನಗೆ ತುಂಬ ಗೊತ್ತು. ಅಯ್ಯೋ, ಈಸ್ ಕನ್ನಡ, ರೈಟ್? ಕನ್ನಡ ತಾನೇ ನೀನು? ಹಾಯ್ ಮಾಡು. ಹಾಯ್ ಗೈಸ್ ಅನ್ನು. ಹಾಯ್ ಗೈಸ್. ನೀವು? ಹಾಯ್ ಗೈಸ್. ಓ ಸಿ, ಆ್ಯಕ್ಚುಲಿ ನೀನೇನು ಓದ್ತಾ ಇದೆಯಾ? ಏನು ಓದ್ತಾ ಇದೆಯಾ? ಏನು ಓದ್ತಾ ಇದ್ದ? ಕ್ಲಾಸ್ 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 3ನೇ ಕ್ಲಾಸ್. ನೀನು? ಯುವರ್ಸ್? 5. ಆ್ಯಂಡ್ ಯುವರ್ಸ್? ಸೇಮ್. ಥ್ಯಾಂಕ್ ಯು. ಆ್ಯಕ್ಚುಲಿ ನೋಡ್ತಾ ಇದ್ದೀರಿ, ಪುಟ್ಟದಾಗಿ ಫ್ರೆಂಡ್ಸ್ಗಳು ಸಿಕ್ಕಿದ್ರು ನನಗೆ. ಆ್ಯಕ್ಚುಲಿ ಚಿಕ್ಕದಾಗಿರೋದು. ವೆಲ್, ಹಾಯ್ ಹಾಯ್ ಫೈ. ಹಾಯ್. ಓಕೆ, ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ. ನೋಡ್ಬೋದು, ಪರವಾಗಿಲ್ಲ, ನನ್ನ ಏಜ್ ಇಲ್ಲ ಬಟ್ ನನಗೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು ಗಾಯ್ಸ್. ಸೊ ನೋಡಿದ್ರಲ್ಲ, ಫ್ರೆಂಡ್ಸು ಮಾಡ್ಕೊಂಡಿದ್ದೀನಿ. ಸೊ ನನ್ನ ಮಗ ಅಷ್ಟು ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಇವನ್ ನನ್ನ ಅಕ್ಕನ ಮಗನ ಇಲ್ಲಿ ನಿಂತಿದ್ದಾನೆ. ಸೊ ಓಕೆ, ನಾನು ಹೇಳ್ದಂಗೆ ಫಿಟ್ನೆಸ್ ಬಗ್ಗೆ ಅವ್ರು ಎಷ್ಟು ಚೆನ್ನಾಗಿ ಕಾಳಜಿ ತೊಗೊಂಡು ಮಾಡ್ತೀರೋ ಅದೇ ಥರ ನಮ್ಮ ಮನೇಲೂ ಮಾಡಿದ್ರೆ ಸೊ ಚೆನ್ನಾಗಿರುತ್ತೆ ವಯಸ್ಸಾಗಿರೋರಿಗೆಲ್ಲರಿಗೂ. ಸೊ ಅದೇ ಹೇಳ್ತಾ ಇದ್ದೆ ನಾನು. ಸೊ ಇವನ್ ಇಷ್ಟೊತ್ತು ಓಡಾಡಿದಾಗಿದೆ, ನಿಮ್ಗೆ ವ್ಲಾಗೆಲ್ಲ ಮಾಡಿದಾಗಿದೆ. ನಿಮಗೆ ಇವನ್ನೆಲ್ಲ ಇನ್ನೂ ತೋರಿಸ್ತೀನಿ. ಇನ್ನೂ ಸ್ವಲ್ಪ ಮುಂದೆ ಹೋಗೋಣ, ಏನು ಹೇಗೆ ಎಲ್ಲ ಹೇಳೋಣ. ಓಕೆ, ಲೆಟ್ಸ್ ಗೋ. ನಾನು ಹೇಳ್ದಾಗೆ ನಾನು ನಿಮಗೆಲ್ಲ ಹೇಳಿದ್ನಲ್ಲ, ನಮ್ಮ ಅಕ್ಕನ ಮಗಂದು ಎಕ್ಸಾಮ್ ನಡೀತಿದೆ. ಸೊ ಇವ್ನು ಕೇಳೋಣ, ನಿಂದು ಯಾವ್ದು ಎಕ್ಸಾಮ್ ಆಗಿದೆ ಅಂತ. ನಿಂದು ಯಾವ್ದು ಎಕ್ಸಾಮ್ ಆಗಿದೆ ಇತ್ತು? ಮ್ಯಾಥಮೆಟಿಕ್ಸ್. ಓಕೆ, ಹೆಂಗ್ ಬರ್ದೆ ಅಂದ್ರೆ ಇವನು ಹೇಳ್ತಾನೆ ಟು ಈಸಿ. ಆ್ಯಕ್ಚುಲಿ ಅದು ಈಸಿ ಇರಲ್ಲ, ಬಟ್ ಅವ್ನು ಈಸಿ ಅಂತಿದ್ದಾನೆ ಗೈಸ್. ನಿಮಗೆಲ್ಲ ಗೊತ್ತಿರುತ್ತೆ ಏನಾಯ್ತು ಅಂತ. ಜೋರಾಗಿ ಬಿದ್ದ. ಏನಾಯ್ತು ಅದಕ್ಕೆ ಏನಾಯ್ತು? ಪ್ಲೀಸ್ ಡೋಂಟ್ ಟ್ರೈ ದಿಸ್ ಸ್ಟನ್ಸ್. ಇಲ್ಲ ನೀವು ಅವನ ಥರ ಆಗ್ಬಿಡ್ತೀರಾ. ಹೌದು, ಅವನ ಥರ ಆಗ್ಬಿಡ್ತೀರಾ. ಆ್ಯಕ್ಚುಲಿ ಅವ್ರಿಗೇನಾಗಿಲ್ಲ, ಜೋರಾಗಿ ಬಿದ್ದಷ್ಟು ಅವನ ಥರ ಆಗೋಗ್ತೀರ ಅಂತ ಅರ್ಥ ಏನು ಅಲ್ವಾ? ಅವು ಪಾಪ ನಮ್ಮ ಮಾವಿನಲ್ಲಿ ಜೋರ್ನಾಗಕ್ಕೆ ಹೈಶ ಅಂತ ಮುಂದೆ ಹೋಗ್ಬೇಕು. ಆಚೆ ಕಡೆ ಬರಕ್ ನೋಡ್ತಿದ್ದಾನೆ. ಅಂತೆ. ಇದು ಯಾವ ಭಾಷೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ನನಗೆ ಗೊತ್ತಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಏನು ಹೇಳ್ತಿದ್ದಾನೆ ಅಂತ. ಓಕೆ, ಬಾ ಹೋಗೋಣ. ಬಾಲ್ ಎತ್ಕೊ. ನನ್ನ ಮಗನ ಬಾಲ್ ಬಿದ್ದೋಗಿದೆ ನೋಡಿ. ಆಕ್ಚುಲಿ ಕ್ಯಾಚ್ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಕ್ಯಾಚ್ ಇದೆ ಯಾರು ಇಲ್ಲ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಅವಳು ಸ್ವಲ್ಪ ಹೈಟ್ ಜಾಸ್ತಿ ಇದ್ದಾಳೆ. ಅದರಲ್ಲೂ ಹೈಟ್ ಚಪ್ಪಲಿ ಹಾಕೊಂಡಿದ್ದಾಳೆ. ಸೊ ಇನ್ನೂ ಕಾಣಿಸ್ತಿಲ್ಲ ಅವಳು. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಆ್ಯಕ್ಚುಲಿ ಏನು ಕಾಣಿಸ್ಬೇಕು ಕಾಣಿಸ್ತಾ ಇಲ್ಲ ಅವಳು. ನಾನು ಆ್ಯಕ್ಚುಲಿ ಚಪ್ಪಲ್ ಬಿದ್ದರೆ ನಮ್ಮ ಅಕ್ಕಗಿಂತ ಉದ್ದ ಇದ್ದೀನಿ ಇವಾಗ. ನೋ ಏನಿಲ್ಲ, ಚಪ್ಪಲಿ ಹಾಕೊಂಡು ನನ್ನ ಹೈಟ್ ಬಂದಿದ್ದಾಳೆ ಅವಳು. ಓಕೆ, ಚಪ್ಪಲಿ ಹಾಕೊಂಡು ನನ್ನ ಹೈಟ್ ಬಂದರೆ ನನಗಿಂತ ಉದ್ದ ಇದ್ದೀನಿ ಅಂತಿದ್ದಾಳೆ. ಪ್ಲೀಸ್ ಗೈಸ್, ತುಂಬ ಕಷ್ಟಪಟ್ಟು ವ್ಲಾಗ್ ಮಾಡ್ತೀನಿ. ಆಚೆ ಕಡೆ ಬರ್ತೀನಿ. ಓಕೆ, ಆಚೆ ಕಡೆ ಬರ್ತೀನಿ, ವೀಡಿಯೋಸ್ ಮಾಡ್ತೀನಿ. ಸೊ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾವುದೇ ಥರದ ಬ್ಲಾಗ್ ಮಾಡೋದು ಫಸ್ಟ್ ನಿಮಗೆ ಗೊತ್ತಾಗುತ್ತೆ ಅನ್ನೋ ಥರ. ಪ್ಲೀಸ್ ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಪ್ಲೀಸ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ID ಎಲ್ಲ.
ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಆ್ಯಂಡ್ ಪ್ಲೀಸ್ ಬಾ ಗಾಯ್ಸ್ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಚಾನೆಲ್ನ. ಶಾರ್ಟ್ಸ್ ಅಲ್ಲಿರೋ ರೀಲ್ಸ್ನು ಚೆಕ್ ಮಾಡಿ, ನಿಮ್ಗೆ ಗೊತ್ತಿರೋ ಅದನ್ನು ಕಮೆಂಟ್ ಮಾಡಿ. ಎಸ್ ವೆಲ್ ಓಕೆ ಬಾಯ್ ಹೋಗೋಕ್ಕಿಂತ ಮುಂಚೆ ನಿಮಗೆ ಸನ್ಸೆಟ್ ತೋರಿಸ್ತೀನಿ ನಾನು. ಎಲ್ಲಿ ನೋಡ್ಬೋದಲ್ಲ ಏನು ಕ್ಯೂಟಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಸನ್ಸೆಟ್.